ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಬಿಂದು ವ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನು ಬಿಂದು. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಹೀಗೆ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಚಿಕ್ಕದಾಗಿ ಪುಟ್ಟದಾಗಿ ಇರುತ್ತೆ. ಅಂದರೆ ಹಸ್ಬೆಂಡ್ ಮನೆಗೆ ಬಂದಿದ್ದೀನಿ. ಆಲ್ರೆಡಿ ನಿಮಗೆ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ಫುಲ್ಲು ಎಲ್ಲ ಮೆಸ್ಅಪ್ ಮಾಡ್ಕೊಂಬಿಟ್ಟಿದ್ದೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಿದ್ದೆ. ನೋಡ್ತಿರಬಹುದು ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ನನಗೆ ಅಷ್ಟು ಗೊತ್ತಾಗ್ತಿಲ್ಲ. ಇವನು ಬೇರೆ ಸಿಕ್ಕಾಪಟ್ಟೆ ಹಠ ಮಾಡ್ತಿದ್ದ. ಅಂದರೆ ಇನ್ನೂ ಮನೆ ಅಡ್ಜಸ್ಟ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತೊಗೊತಿತ್ತು ಅವನಿಗೆ. ಅಂದರೆ ಇನ್ನು ಈ ಮನೇಲಿ ಸ್ವಲ್ಪ ವಾರ್ಡ್ರೋಬ್ಸ್ ಇಲ್ಲ, ಅದಕ್ಕೋಸ್ಕರ ಯಾವ್ಯಾವ ಸಾಮಾನು ಎಲ್ಲೆಲ್ಲಿ ಮಡಗಬೇಕು ಅಂತ ತಲೆ ಕೆಟ್ಟೋಗಿ ಫುಲ್ಲು ರೂಮ್ ಎಲ್ಲ ಹರಡ್ಕೊಬಿಟ್ಟಿದ್ದೆ. ನನಗೆ ಎಲ್ಲಿ ಏನು ಮಡಗಬೇಕು ಅನ್ನೋ ಆಲೋಚನೆಯೇ ಬರ್ತಿರ್ಲಿಲ್ಲ. ಅಂದರೆ ಇರೋದೇ ಒಂದು ಕಬೋರ್ಡು, ಒಂದು ಬೀರು, ಚಿಕ್ಕದಾಗಿ ಈ ಡ್ರಾಯರ್ ತೊಗೊಂಡಿದ್ದೀನಿ. ಬಟ್ ಅದಕ್ಕೆಲ್ಲ ಇಷ್ಟೆಲ್ಲ ಬಟ್ಟೆ ಇದೆಯಾ, ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಬೇಕಾ, ಟಾಯ್ಸ್ನೆಲ್ಲಿಡೋದು, ಬಟ್ಟೆಗಳೆಲ್ಲಿಡೋದು, ತಲೆ ಕೆಟ್ಟೋಗಿತ್ತು. ಕೊನೆಗೂ ಹೇಗೋ ಸ್ವಲ್ಪ ಮಟ್ಟಿಗೆ ಆರ್ಗನೈಸ್ ಮಾಡಿಕೊಂಡೆ. ಬೇಜಾರಾಗ್ತಾಯಿತ್ತು ಅಂತ ಈಚೆ ಬಂದು ಕೂತಿದ್ದೆ. ಆರ್ಗನೈಸ್ ಹೇಗೆ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ವರಮಹಾಲಕ್ಷ್ಮಿ ಪರ್ಚೇಸಿಂಗ್ಗೆ ಹೋಗ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಹೂವು ಅದನ್ನೆಲ್ಲ ತೊಗೊಂಬಂದ್ಬಿಡೋಣ. ಮತ್ತು ಸೀರೆ ಕೂಡ ತೊಗೊಂಡಿರಲಿಲ್ಲ ನಾನು, ಅವ್ರಿಗೂ ಟೈಮ್ ಸಿಕ್ಕಿರಲಿಲ್ಲ. ನಾನು ಬಂದಿದ್ದು ಭಾನುವಾರನೇ ಅಲ್ವಾ. ಮತ್ತು ಅವ್ರಿಗೆ ಜನರಲ್ ಶಿಫ್ಟ್ ಇತ್ತು, ಅದರಿಂದ ಸ್ವಲ್ಪ ಹೊರಗಡೆ ಸ್ವಲ್ಪ ಏನೋ ಕೆಲಸ ಇರೋದ್ರಿಂದ ಹೋಗೋಕ್ಕಾಗಿರಲಿಲ್ಲ. ಮತ್ತು ಕೆಲವೊಂದಷ್ಟು ಐಟಮ್ಸ್ಗಳನ್ನ ಈ ರೀತಿ ಜೋಡಿಸಿ ಇಟ್ಕೊಂಡಿದ್ದೀನಿ. ನಾನು ನಿಮಗೆ ತೋರಿಸ್ತಿದ್ದೀನಿ. ಅಮೆಝಾನಿಂದ ತಂದಿದ್ದು ಈ ಬ್ಯಾಗ್ಸು ನಂಗೆ ರಿಯಲಿ ಯೂಸ್ಫುಲ್ ಆಯಿತು ಈಗ ಅನ್ನಿಸ್ತಿದೆ. ಯಾಕಂದರೆ ತುಂಬ ಬಟ್ಟೆಗಳನ್ನ ನಾನು ಅದರಲ್ಲೇ ಸ್ಟೋರ್ ಮಾಡಿ ಇಟ್ಟಿರೋವಂಥದ್ದು. ಸುಂಕದಕಟ್ಟೆಗೆ ಹೋಗ್ಬಿಟ್ಟು ಬರೋಣ ಅಂತ ಹೂವು ಎಲ್ಲ ತೊಗೊಂಬರಬೇಕು. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಬಾಬು ಎಲ್ ಜಿ ತಗೋ, ಎಲ್ ಜಿಗೆ ಹೋಗು, ಇಲ್ಲ ಬಾಷ್ಕೊ. ಇದು ನಮ್ಮನೆ ನಿಯರ್ ಬೈ ಇರೋ ಲೇಕ್, ಕೆರೆ, ಏರೋಳ್ಳಿ ಕೆರೆ. ಎಷ್ಟು ತುಂಬ ಆಗಿಬಿಟ್ಟಿದೆ. ಮಳೆ ಇತ್ತೀಚೆಗೆ ಜಾಸ್ತಿ ಬರ್ತಿದೆಯಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ಫಿಲ್ ಆಗಿಬಿಟ್ಟಿದೆ. ನಾವು ಹೋಗ್ತಿರೋದು ಸುಂಕದಕಟ್ಟೆ, ಯಾಕಂದರೆ ನಮಗೆ ನಿಯರ್ ಬೈ ಸುಂಕದಕಟ್ಟೆನೇ ಮಾರ್ಕೆಟಿಂಗ್ ಅಂತ. ಯಾಕಂದರೆ ಅಲ್ಲೇ ಸ್ವಲ್ಪ ಹೋಲ್ಸೇಲಾಗಿ ಹೂವು, ತರಕಾರಿ, ನಾವೇನೇನು ತೊಗೋಬೇಕು ಅಂತಿದ್ದೀವೋ ಅದನ್ನೆಲ್ಲ ತೊಗೊಳಕ್ಕೆ ಆಗೋದು. ಸುಮಾರು ಹೂವುಗಳಿದ್ವು, ಬಟ್ ನಾವು ಇವತ್ತೇ ಹೂವು ಬೇಡ ನೋಡೋಣ ಅಂತ ತೊಗೊಳ್ಳಿಲ್ಲ. ಹಾಗೆ ಫಸ್ಟು ಸೀರೆ ಅಂಗಡಿಗೆ ಹೋಗ್ಬಿಡೋಣ, ಆಮೇಲೆ ಬರ್ತಾ ಹೂವು ತೊಗೊಂಬಂದ್ಬಿಡೋಣ. ಇಲ್ಲಾಂದರೆ ಹೂವು ಬುಧವಾರ ಗುರುವಾರ ಅಷ್ಟೊತ್ತಿಗೆ ಜಾಸ್ತಿ ಆಗಿಬಿಡುತ್ತೆ ಅಂತ. ಇಲ್ಲಿ ನೀವೇನು ನೋಡ್ತಿದ್ದೀರಾ, ಸೇವಂತಿಗೆ, ರೋಸು ಎಲ್ಲ, ಅದೆಲ್ಲ 200, 220, 250ವರೆಗೂ ಇದೆ. ಅಂದರೆ ಚೆನ್ನಾಗಿರೋದು, ಸ್ವಲ್ಪ ಬಾಡಿರೋದು, ಆ ಥರದ್ದೆಲ್ಲ ಇದೆ. ನಾನು ತಾವರೆ ಹೂವು 2 ತೊಗೊಂಡೆ. ಎಷ್ಟೆಷ್ಟಾಯಿತು ಅಂತ ನಿಮಗೆ ಮನೆಗೆ ಹೋದ್ಮೇಲೆ ನಾನು ಹೇಳ್ತೀನಿ. ಹಾಗೆ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡು ಈಗ ಗೀತಾ ಸಿಲ್ಕ್ಸ್ ಅಂತ ಸುಂಕದಕಟ್ಟೆಯಲ್ಲಿ ಲೊಕೇಟ್ ಆಗಿದೆ. ಅಂದರೆ ಇಲ್ಲಿ ಪ್ಯೂರ್ ರೇಷ್ಮೆ ಸ್ಯಾರಿ, ಫ್ಯಾನ್ಸಿ ಸ್ಯಾರಿ, ಪಾರ್ಟಿವೇರ್ ಸ್ಯಾರಿ, ಮತ್ತು ಕಿಡ್ಸ್ ವೇರು, ನ್ಯೂ ಬಾರ್ನ್ ವೇರು ಎಲ್ಲ ಥರದ್ದು ಸಿಗುತ್ತೆ ನಿಮಗಿಲ್ಲಿ. ಹಸ್ಬೆಂಡು ಇಲ್ಲಿ ಯಾರೋ ಅವ್ರ ಫ್ರೆಂಡ್ ತೊಗೊಂಡಿದ್ರು, ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತ. ಸೀರೆ ಮಾತ್ರ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಕಡಿಮೆ ರೇಟಿಂದೆಲ್ಲ ಅಷ್ಟು ನನಗಿಷ್ಟ ಆಗಲಿಲ್ಲ. ನಾನು ಅಂದ್ಕೊಂಡಿದ್ದು 1-1.5 ಒಳಗೆ ತಗೊಳ್ಳೋಣ. ಸುಮ್ಮನೆ ಯಾಕೆ, ನನ್ನ ಹತ್ರ ಸುಮಾರು ಸೀರೆಗಳಿದ್ದಾವೆ, ಮತ್ತು ನಾನು ಸ್ಯಾರಿ ವೇರ್ ಮಾಡೋದು ಸ್ವಲ್ಪ ಕಡಿಮೆ, ಅದಕ್ಕೋಸ್ಕರ ಕಡಿಮೆದೇ ತೊಗೊಳ್ಳೋಣ ಅಂದ್ಕೊಂಡೆ. ಬಟ್ ಕಡಿಮೆದು ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ತೊಗೊಳ್ತೀಯ ಅದು, ಮತ್ತು ನಾನು 2ನೇ ಬಾರಿ ಸೀರೆ ಉಡಿಸಿದಾಗ ಅಷ್ಟು ಅದು ಕೂರಲಿಲ್ಲ, ಮತ್ತು ಬಿದ್ದು ಹೋಗೋದು ತುಂಬಾ ಕಷ್ಟ ಆಗೋಯ್ತು ನನಗೆ ಲಕ್ಷ್ಮಿಗೆ ಸ್ಯಾರಿ ವೇರ್ ಮಾಡಬೇಕಾದ್ರೆ. ಅದಕ್ಕೆ ಸ್ವಲ್ಪ ಚೆನ್ನಾಗಿರೋದೇ ತೊಗೊಳ್ಳೋಣ ಅಂತ ಹುಡುಕ್ತಾ ಇದ್ವಿ. ಇದೆಲ್ಲ 3, 2.5, 2 ರೇಂಜಲ್ಲೇ ಇತ್ತು. 2 ಮೇಲ್ಗಡೆ ಇರೋದೆಲ್ಲ ಸ್ಯಾರಿ ಚೆನ್ನಾಗಿತ್ತು, 2 ಒಳಗಡೆ ಇರೋದೆಲ್ಲ ಅಷ್ಟು ಚೆನ್ನಾಗಿರಲಿಲ್ಲ. ನಾನು ಇಷ್ಟರಲ್ಲೇ ಸೀರೆ ತೊಗೊಂಡೆ. ಯಾವ್ದು ತೊಗೊಂಡೆ ಅಂತ ನಿಮಗೆ ನಾನು ಕೊನೆಯಲ್ಲಿ ತೋರಿಸ್ತೀನಿ.
ಇಷ್ಟು ಹೂವಕ್ಕೆ ಇದಕ್ಕೆ 80 ಕೊಟ್ಟೆ, ಇದಕ್ಕೆ 100 ರೂಪಾಯಿ ಕೊಟ್ಟೆ. ಇದೆಲ್ಲದಕ್ಕೂ ಸೇರಿ ಮತ್ತು ತಾವರೆ ಹೂವನ್ನು ತೊಗೊಂಡಿದ್ದೀನಿ, ತೋರಿಸ್ತೀನಿ ನಿಮಗೆ. ಇದು 50 ರುಪೀಸು ಪರ್ ಪೇರು. ಗುಲಾಬಿ 100 ರೂಪಾಯಿ ಆಗುತ್ತೆ ನಾಡಿದ್ದೇನಾದರೂ ಹೋದರೆ. ಅಷ್ಟು ಇದಾಗಿಲ್ಲ, ಪರವಾಗಿಲ್ಲ. ನನಗೆ ಈ ಹೂವು ಇಷ್ಟ ಆಯಿತು. ಇದು 160 ರೂಪಾಯಿ ಪರ್ kg. ಇದು ಈ ಕಟ್ಟಿದ್ದೀನಲ್ಲ, ಇದು 100 ರೂಪಾಯಿ kg. ನಂಗೆ ಅಷ್ಟು ಕಟ್ಟಕ್ಕೆ ಬರೋಲ್ಲ, ಅದಕ್ಕೋಸ್ಕರ ಹಂಗೆ ಬಿಟ್ಟಿದ್ದೀನಿ. ಈಗ ಬರೀ ತೊಟ್ಟಿರೋದನ್ನು ಆಯ್ದಾಕ್ತಿದ್ದೀನಿ ಇದರೊಳಗಡೆ. ಇದೇನಾದರೂ ಚಿಕ್ಕ ಪುಟ್ಟದ್ದು ಹಾರ ಮಾಡೋಕ್ಕಾಗುತ್ತೆ ಅಂತ ಇಟ್ಕೊಂಡಿದ್ದೀನಿ. ಅಂದರೆ ವಿಗ್ರಹಕ್ಕೆ ಮತ್ತು ಎಲೆ ಅಡಿಕೆ ಮೇಲೆ ಇಡೋಕ್ಕೆ ಅದಕ್ಕೆಲ್ಲ ಸರಿ ಹೋಗುತ್ತೆ ಅಂತ ಜೋಡಿಸಿ ಎತ್ತಿಟ್ಕೊತಿದ್ದೀನಿ. ಇಲ್ಲಾಂದರೆ ಬಾಡೋದಂಗೆ ಆಗಿಬಿಡುತ್ತೆ. ಅವ್ರು ಹೇಳಿದರು ಹೋದಾಗಲೇ ಎತ್ತಿಟ್ಕೊಳ್ಳಿ ಅಂತ, ಅದಕ್ಕೋಸ್ಕರ ಎತ್ತಿಟ್ಕೊಂಬಿಟ್ರೆ ಬೇಗ ಆಗುತ್ತೆ ಅಂತ ಅಷ್ಟೆ. ಕೆಲಸ ಬೇಕಾದರೆ ಮಾಡ್ಕೊಬಿಡ್ಬೋದು. ನಮ್ಮನ್ನು ಇವನು ಹಿಡಿಯೋದೇ ಸಿಕ್ಕಾಪಟ್ಟೆ ಕಷ್ಟ. ಅವಳು ಹೋಮ್ವರ್ಕ್ ಮಾಡೋಕ್ಕೂ ಬಿಡಲ್ಲ, ಸುಮ್ಮನೆ ಕೂತ್ಕೊಳ್ಳೋದು ಇಲ್ಲ, ಮಲ್ಕೊಳ್ಳೋದು ಕಡಿಮೆ. ಬರೀ ನಮಗೆ ಇವನು ನೋಡ್ಕೊಳ್ಳೋದೇ ಕೆಲಸ ಆಗೋಗಿದೆ. ಅವನಿಗೂ ಕೂಡ ಸರಿ ತಿನ್ನಿಸ್ದೆ. ಸರಿ ತಿನ್ನಿಸ್ಬಿಟ್ಟು ಕೊನೆಯಲ್ಲಿ ಮಲ್ಕೋಬೇಕಾದ್ರೆ ಒಂದು ಸರಿ ಮೈ ತೊಳೆದು ಬಟ್ಟೆ ಚೇಂಜ್ ಮಾಡಿ ಮಲಗಿಸ್ತೀನಿ. ಯಾಕಂದರೆ ಅವನಿಗೂ ಆರಾಮಾಗಿ ಕಂಫರ್ಟಬಲ್ ಸಿಗುತ್ತೆ ಅಂತ. ನನ್ನ ಮಗಳಿಗೆ ಫಸ್ಟ್ ಕ್ರೈಯಲ್ಲಿ ಒಂದು ಬಟ್ಟೆ ಬುಕ್ ಮಾಡಿದ್ದೆ. ಅಂದರೆ ಸ್ವಲ್ಪ ಪಾರ್ಟಿ ವೇರ್ ಥರ. ಅವಳಿಗೆ ಯಾವಾಗಲೂ ಫ್ರಾಕ್ಸು, ಲೆಹಂಗಾ ಸುಮಾರುಗಳಿದ್ದಾವೆ. ಸ್ವಲ್ಪ ಪಾರ್ಟಿ ವೇರ್ ಡ್ರೆಸ್ಸಸ್ಸು ಸ್ವಲ್ಪ ಕಡಿಮೆನೇ ಅವಳ ಹತ್ರ ಇರೋದು. ಅದಕ್ಕೆ ತೊಗೊಳ್ಳೋಣ ಅಂತ ಬುಕ್ ಮಾಡಿದ್ದೆ. ಇದು ಟಾಮಿ. ನಾವು ಬಂದಾಗಿಂದ ಇದೆ 6 ವರ್ಷದಿಂದ. ಈಗ ಸ್ವಲ್ಪ ಅದಕ್ಕೆ ಕಿವಿನೂ ಕೇಳಿಸಲ್ಲ, ಏನೂ ಇಲ್ಲ. ಸ್ವಲ್ಪ ಲಿಸನ್ ಕಡಿಮೆ ಮಾಡುತ್ತೆ, ಏನು ಹೇಳಿದ್ರು ಜಗ್ಗಲ್ಲ. ತಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಅಂತ ಎಣ್ಣೆ ಹಾಕ್ಕೊತಿದ್ದೆ. ಬರೀ ತಲೆದು ಬೇಡ ಅಂತ ಕೊಬ್ಬರಿ ಎಣ್ಣೆಗೆ ಒಂದು ಅರ್ಧ ಹಿಡಿಯಷ್ಟು ಕರಿ ಲೀವ್ಸು ಮತ್ತು ಆನಿಯನ್ನು, ಸ್ವಲ್ಪ ಮೆಂತ್ಯ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಂಡು ಆರಿಸ್ಕೊಳ್ಳೋಕ್ಕೆ ಬಿಡ್ತೀನಿ. ಯಾಕಂದರೆ ನೀಟಾಗಿ ಮಸಾಜ್ ಮಾಡೋದ್ರಿಂದ ತಲೆ ಬುಡಕ್ಕೆ ಹತ್ತುತ್ತೆ ಅಂತ. ಅಡುಗೆ ಮನೆ ಎಲ್ಲ ಕ್ಲೀನಾಗಿದೆ. ಇವಾಗ ಬಟ್ಟೆ ನಿಮಗೆ ತೋರಿಸ್ತೀನಿ. ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಿಮಗೆ ಫಾರ್ವರ್ಡ್ ಮಾಡಿದ್ದೀನಿ. ಇನ್ನು ಪ್ಯಾಕ್ ಓಪನ್ ಮಾಡಿಲ್ಲ, ನಿಮ್ಮ ಎದುರುಗಡೆನೇ ಪ್ಯಾಕ್ ಓಪನ್ ಮಾಡ್ತಿರೋದು. ಇದು ವೈಟ್ ಪ್ಯಾಂಟು, ಲ್ಯಾವೆಂಡರ್ ಕಲರ್ದು ಟಾಪು, ಕ್ರಾಪ್ ಟಾಪ್ ಥರ. ಪ್ಯಾಂಟು ಸ್ವಲ್ಪ ಬಾಟಮ್ಮು ರಾಜ್ಕುಮಾರ್ ಥರ ದೊಡ್ಡದಾಗಿದೆಯಲ್ಲ, ರಾಜ್ಕುಮಾರ್ ಆಗ್ತಿದ್ರಲ್ಲ ಅವಾಗೆಲ್ಲ ಸೆಲೆಬ್ರಿಟಿ, ಆ ಥರ ಸ್ವಲ್ಪ ಹಿಂಗೆ ಪ್ಲಾಜಾ ಪ್ಯಾಂಟ್ ಥರ ಇದೆ. ಟಾಪು ಲ್ಯಾವೆಂಡರ್ ಕಲರು. ಕ್ವಾಲಿಟಿ ವೈಸು ಓಕೆ, ಅಷ್ಟು 100 ಎಲ್ಲ ಓಕೆ ಪರವಾಗಿಲ್ಲ. ನಾನು ಇದಕ್ಕೆ ಕೊಟ್ಟಿದ್ದು 690 ರುಪೀಸ್. ಸ್ವಲ್ಪ ವರ್ತ್ ಜಾಸ್ತಿ ಆಯಿತು ಅಂತ ನನಗೆ ಅನ್ನಿಸ್ತು. ಬಟ್ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದರ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಚೆಕ್ಔಟ್ ಮಾಡಿ. ನಿಮಗೆ ಬೇಕಾದರೆ ನೀವು ಅದರಲ್ಲಿ ಬೈ ಮಾಡ್ಬೋದು. ಇದರಲ್ಲಿ ಅಪ್ ಟು 30-40% ಡಿಸ್ಕೌಂಟ್ ಇರುತ್ತೆ. ಇದು ರಿಯಲ್ ಪ್ರೈಸ್ ಬಂದು 1000 ರುಪೀಸು, ಬಟ್ ನನಗೆ 680 ರುಪೀಸ್ಗೆ ಸಿಕ್ತು. ಎರಡೂ ಕಡೆ ಪ್ಯಾಂಟಿಗೆ ಪಾಕೆಟ್ ಇದೆ. ಕ್ರಾಪ್ ಟಾಪ್ ತುಂಬ ಚೆನ್ನಾಗಿದೆ, ಅವ್ಳಿಗೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನ್ನ ಮಗನಿಗೆ 9 ಮಂತ್ಸ್ ಮಾಡಿರಲಿಲ್ಲ, ಅದಕ್ಕೋಸ್ಕರ ಬೇಕ್ರಿ ಹತ್ರ ಬಂದಿದ್ದೆ. 2 ಪೀಸ್ ಕೇಕ್ ತೊಗೊಂಡು ಹೋಗೋಣ ಅಂತ. ನಾನು ಇರೋದ್ರಲ್ಲೇ ಮಾಡ್ತೀನಿ, ನಿಮಗೂ ಕೂಡ ನಾನು ತೋರಿಸಿದ್ದೀನಿ. 4 ಮಂತ್ಸಿಂದನೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದಕ್ಕೆ 2 ಪೀಸ್ ಕೇಕ್ ತೊಗೊಂಡು ಎಕ್ಲೇರ್ಸಲ್ಲಿ 9 ಅಂತ ಮಾಡಿ, ಸ್ವಲ್ಪ ಥೀಮ್ಸ್ ಅಷ್ಟು ಐಡಿಯಾ ಇರಲಿಲ್ಲ, ಹೇಗಿರುತ್ತೋ ಹಾಗೆ ಮಾಡೋಣ ಅಂತ ಕೇಕ್ ತೊಗೊಬಂದೆ. ಬಟ್ ಇವನಂತೂ ಒಂದೂ ಮಾಡಿಸ್ಕೊಳ್ಳಿಲ್ಲ. ನೆನಪುಗಲ್ವಾ ಇದ್ದಷ್ಟೇ ಇರಲಿ ಅಂದ್ಕೊಂಡು ನಾನು ಟ್ಯಾಬ್ಲೆಟ್ 1 ಮಂತಿಂದನೂ ಒಂದು ಸ್ಟ್ರಿಪ್ಪು ಕೂಡ ಬಿಸಾಕಿಲ್ಲ. ಇದು ಶ್ಯಾಂಪಲ್ ಅಷ್ಟೇ ನಾನು ಇಲ್ಲಿ ಹರಡಿರೋದು. ಸುಮಾರು ನಂದು 2 ಬ್ಯಾಗ್ ಅಷ್ಟು ಟ್ಯಾಬ್ಲೆಟ್ಸ್ಗಳಿದ್ದಾವೆ, ಅದನ್ನು ಹಾಗೆ ಎತ್ತಿಟ್ಟಿದ್ದೀನಿ. ಎಲ್ಲೋ 1 ಸ್ಟ್ರಿಪ್ ಬಿಸಾಕಿರ್ಬೋದು ಅಷ್ಟೇ. 9 ಮಂತ್ಸಲ್ಲಿ 1 ಸ್ಟ್ರಿಪ್ಪು ಕೂಡ ನಾನು ಆಚೆ ಬಿಸಾಕಿಲ್ಲ. ಅದೇನೋ ಸ್ವಲ್ಪ ಮೆಮೊರಿಗಿರಲಿ ಅಂತ ಎತ್ತಿಟ್ಟಿದ್ದೀನಿ. ಮತ್ತು ಪ್ರೆಗ್ನೆನ್ಸಿ ಕಿಟ್ಟು ಕನ್ಫರ್ಮ್ ಆಗಿದ್ದು ಕೂಡ. ವೆಲ್ಕಮ್ ಬ್ಯಾಕ್. ಸ್ವಲ್ಪ ದೇವರಿಗೆ ಅಲಂಕಾರಕ್ಕೆ ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಬೇಕು ಕೆಲವೊಂದು ಸಾಮಾನುಗಳನ್ನ ತೊಗೊಂಡಿದ್ದೀನಿ. ಸೀರೆ ಮತ್ತು ತೆಂಗಿನಕಾಯಿ ಅದೆಲ್ಲ ಮನೇಲೇ ಇದೆ. ಇನ್ನೊಂದು ಕೆಲವೊಂದು ಐಟಮ್ಗಳಿರ್ತಾವಲ್ಲ, ಅದಕ್ಕೆ ತೊಗೊಳ್ಳೋಣ ಅಂತ ಇವಾಗ ಹೊರಡಿದ್ದೀನಿ. ಇದು ಬುಧವಾರ 7:30 ಆಗಿದೆ ಟೈಮು.
ಈಗ ಹೋಗ್ತಿದ್ದೀವಿ. ನೋಡೋಣ ಏನೇನು ತೊಗೊತೀನಿ, ಅಲ್ಲಿಂದ ಬಂದು ಏನೇನು ತೊಗೊಂಡಿದ್ದೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಆಲ್ರೆಡಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಒಂದು ಲೀಸ್ಟ್ ಮಾಡಿದ್ದೀನಿ. ಅದನ್ನು ಕೂಡ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ಯಾರೆಲ್ಲ ಇಂಟ್ರೆಸ್ಟ್ ಇದೆ ಮತ್ತು ಹೆಲ್ಪ್ಫುಲ್ ಆಗುತ್ತೆ, ನೀವು ಒಂದ್ಸರಿ ಚೆಕ್ಔಟ್ ಮಾಡಬಹುದು. ಕೆಲವೊಂದು ಐಟಮ್ನ ನಾನು ಹೋದ ವರ್ಷವೇ ತೊಗೊಂಡಿದ್ದೆ. 7 ಮಂತ್ಸ್ ಇರೋ ಕಾರಣ ನಾನು ಹಬ್ಬ ಮಾಡೋಕ್ಕೆ ಆಗಿರಲಿಲ್ಲ. ಅದು ಒಂದಷ್ಟು ಐಟಮ್ ಹಾಗೆ ಉಳ್ಕೊಂಡಿದ್ದೆ, ಹಾಗೆ ಎತ್ತಿಟ್ಟಿದ್ದೆ. ಇನ್ನೊಂದು ಸ್ವಲ್ಪ ಬೇಕಾಗಿರೋ ಅಂಥದ್ದನ್ನು ತೊಗೊಂಡು ಬರ್ತೀನಿ. ಮನೆಗೆ ರೇಷನ್ನು, ಹಾಗೆ ದೇವ್ರ ಪೂಜೆ ಸಾಮಾನು, ಹಣ್ಣು ಎಲ್ಲ ಇವತ್ತೇ ತೊಗೊಬಂದ್ಬಿಡ್ತೀನಿ. ಇನ್ನು ಮತ್ತೆ ಮಾತಾಡಿಸ್ಲಿಕ್ಕೆ ಆಗಲ್ಲ. ಇನ್ನೇನು ನಾಳೆ ಒಂದೇ ದಿನ. ಹೂವು ಇವತ್ತೇ ಮಳೆ 100 ರೂಪಾಯಿ ಹೇಳ್ತಿದ್ದಾರೆ. ನಾಳೆ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ, ನೋಡೋಣ. ಬಾಳೆಹಣ್ಣು ತಗೋಬತ್ತಾರಾ? ಮಿಕ್ಕಿ ತಗೋಬೇಕಾ? कुछ मंग चिप्स ಸಾರಿ ಫ್ರೆಂಡ್ಸ್, ಇದರಲ್ಲಿ ಕ್ಲಿಯರೆನ್ಸು ಸ್ವಲ್ಪ ಕಡಿಮೆ ಇದೆ. ಇದು ನಮ್ಮ ಹಸ್ಬೆಂಡ್ ಫೋನ್. ತುಂಬ ಚೆನ್ನಾಗಿತ್ತು ಕ್ಯಾಮ್ರಾ. ಏನೋ ಸ್ವಲ್ಪ ಡಿಸ್ಪ್ಲೇ ಇದಾಗಿತ್ತು ಅಂತ ಹೇಳಿ ಮೊಬೈಲ್ ಅಂಗಡಿ ಕೊಟ್ಟಿದ್ದಕ್ಕೆ ಅವನು ಕ್ಯಾಮ್ರಾನೇ ಹಾಳು ಮಾಡಿಬಿಟ್ಟಿದ್ದಾನೆ. ನನ್ನ ಫೋನು ಕಾರಲ್ಲೇ ಉಳ್ಕೊಂಡಿರೋದ್ರಿಂದ ನಾನು ಅವ್ರ ಫೋನಲ್ಲಿ ವಿಡಿಯೋ ಮಾಡಬೇಕಾಗಿತ್ತು. ಡಿ ಮಾರ್ಟಿಗೆ ಬಂದಿದ್ವಿ. ಅದೇ ಹಬ್ಬಕ್ಕೆ ಏನಾದರೂ ಬೇಕಿತ್ತಾ, ಮತ್ತು ಹೂವು ತೊಗೊಂಡು, ಮಲ್ಲಿಗೆ ಹೂವು ಮತ್ತು ರೇಷನ್ನು, ಒಬ್ಬಟ್ಟಿಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಹೋಗ್ಬಿಡೋಣ ಅಂತ ಬಂದಿದ್ವಿ. ಸ್ವಲ್ಪ ಡ್ರೈ ಫ್ರೂಟ್ಸು ತೊಗೊಳ್ಳೋಣ ಅಂತ. ಬಾದಾಮಿ ಕಡಿಮೆನೇ, ಬಟ್ ಗೋಡಂಬಿ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. 550 ಏನೋ ಇಲ್ಲೇ, ಅಂದರೆ KG 1100 ರುಪೀಸ್ ಏನೋ ಆಯಿತು. ನಾನು ½ KG ಏನೋ ತೊಗೊಂಡೆ ಅಷ್ಟೇ. ಇನ್ನೇನು ರಾಖಿ ಹಬ್ಬ ಬೇರೆ ಅಲ್ಲ, ಮಂಡೇ ಮತ್ತೆ ಏನು ತೊಗೊಳ್ಳೋದು ಅಂತ ಇಲ್ಲೇ ಬೈ ಮಾಡಿದೆ ಪಾಪುಗೆ ಬೇಕಂತ. ಸ್ಯಾರಿ ತೋರಿಸ್ತೀನಿ ನಿಮಗೆ. ಫೈನಲಿ ನಿಮ್ಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ನನಗೆ ಓಕೆ ಅಂತ ಅನ್ನಿಸ್ತು, ಬಟ್ ನನ್ನ ಹತ್ರ ಈ ಕಲರ್ ಇರಲಿಲ್ಲ, ಅದಕ್ಕೋಸ್ಕರ ನಾನು ಇದನ್ನು ತೊಗೊಂಡೆ. ಇದು ಸ್ಕೈ ಬ್ಲೂ, ಸ್ವಲ್ಪ ಡಾರ್ಕ್ ಸ್ಕೈ ಬ್ಲೂ ಇದೆ, ಮತ್ತು ಗೋಲ್ಡನ್ ಕಲರ್ ಮೇಲೆ ಇದೆ. ಬಾರ್ಡರು ರಾಯಲ್ ಬ್ಲೂ ಅಂತ, ಬ್ಲೂನೂ ಅಲ್ಲ, ಆ ಥರ ಇದೆ. ಪರವಾಗಿಲ್ಲ, ಸ್ಯಾರಿ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಪ್ರೈಸ್ ಬಂದು ಇದಕ್ಕೆ 190 ರುಪೀಸ್ ಕೊಟ್ಟೆ. 2200 ಕೊಟ್ಟಿದ್ದಕ್ಕೆ ಅವ್ರು ನನಗೆ 10 ರುಪೀಸ್ ಅಷ್ಟೇ ವಾಪಸ್ ಕೊಟ್ಟಿದ್ದು. ಐ ಹೋಪ್ ನಿಮಗೆ ಈ ಕಂಪ್ಲೀಟ್ ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕು ಮತ್ತು ಶೇರು, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂದರೆ ಹಬ್ಬದ ಹಿಂದಿನ ದಿನ ಏನೇನು ತಯಾರಿ ಮಾಡ್ಕೊಂಡ್ವಿ ಅಂತ. ಇದು ನಾನು ಹೋದ ವರ್ಷದ ರೇಷ್ಮೆ ಸ್ಯಾರಿ. ಇದಕ್ಕೆ 11,500 ರುಪೀಸ್ ಕೊಟ್ಟಿದ್ವಿ. ಸಿ ಇದು ನೆಕ್ಸ್ಟ್ ವ್ಲಾಗ್. ಐ ಲವ್ ಯು ಆಲ್. ಬಾಯ್.